ಇದೀಗ ರಾಮನಗರಕ್ಕೆ ಸಂಬಂಧಪಟ್ಟ ಸುದ್ದಿ. ರಾಮನಗರ ಜಿಲ್ಲೆಯನ್ನು ಮಾಡಿದ್ದು ಕುಮಾರಸ್ವಾಮಿ. ಹೇಗೆ ಹಾಸನ ದೇವೇಗೌಡರಿಗಿತ್ತೋ ಅದನ್ನು ರೇವಣ್ಣ ಅವರು ತಮ್ಮ ವಶಕ್ಕೆ ಪಡೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಈಗ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ. ರಾಮನಗರವನ್ನು ತನ್ನ ವಶಕ್ಕೆ ಮಾಡ್ಕೋಬೇಕು ಅಂತೇಳಿ ರಾಮನಗರ ಜಿಲ್ಲೆ ಮಾಡ್ತಾರೆ. ಇದೀಗ ರಾಮನಗರ ರಾಜಕಾರಣ. ರಾಮನಗರ ಇದು ರಾಮನಗರ ಆದರೆ ಬೆಂಗಳೂರು ರೂರಲ್ ಆಗುತ್ತೆ, ರೂರಲ್ ಬೇಡ ಬೆಂಗಳೂರು ಬೇಕ್ರಿ ಅಂತೇಳಿ DK. ರಾಮನಗರ ರಾಜಕಾರಣ ದಿನೇ ದಿನೇ ರಂಗೇರ್ತಾ ಇದೆ. DCM DK ಶಿವಕುಮಾರ್ ಜಿಲ್ಲೆಯ ಹೆಸರು ಬದಲಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. CM ಸಿದ್ದರಾಮಯ್ಯ ಕೂಡ ಬಹುತೇಕ ಸಮ್ಮತಿ ಸೂಚಿಸಿದ್ದಾರೆ, ನಿನ್ನೆ ಹೋಗಿದ್ರು. ಇದರ ಮಧ್ಯೆ ಗೃಹ ಮಂತ್ರಿ ಪರಮೇಶ್ವರ್ ಕೂಡ ಒಂದು ಹೊಸ ವರ್ಷ ತೆಗೆದಿದ್ದಾರೆ. ಯಾಕೆ ರಾಮನಗರ ಮಾತ್ರ, ತುಮಕೂರನ್ನು ಕೂಡ ಮಾಡಿ. ಅರೆ ತುಮಕೂರು ಹೆಂಗೆ ಬರ್ತಾರೆ, ಗ್ರೇಟರ್ ಬೆಂಗಳೂರು ಮಾಡಿ. ಸಖತ್ ಮಜಾ ಇದೆ, ಕೇಳಿ ಇಷ್ಟು. ರಾಮನಗರಕ್ಕೆ ಪುರಾಣದ ನಂಟಿದೆ, ಬೆಂಗಳೂರಿಗೆ ಇತಿಹಾಸದ ನಂಟಿದೆ. ಈಗ ಪುರಾಣ ಮತ್ತು ಇತಿಹಾಸದ ನಡುವಿನ ಹೆಸರಿಗಾಗಿ ಜೋರು ಜಗಳ ಶುರುವಾಗಿದೆ. ರಾಮನಗರ ಜಿಲ್ಲೆಯ ಜನ್ಮಕ್ಕೆ ಬುನಾದಿ ಹಾಕಿದ ಕುಮಾರಸ್ವಾಮಿ ವಿರುದ್ಧ ಕಾಲ್ಕೆರೆದು ಕದನಕ್ಕೆ ಬಿದ್ದ DKಶಿ ಅದೇ ಹೆಸರನ್ನ ನಾಮಾವಶೇಷ ಮಾಡಲು ಗುದ್ದಲಿ ಹಿಡಿದು ನಿಂತಿದ್ದಾರೆ. ಇದು ರಾಮನ ಮೇಲಿನ ದ್ವೇಷವೋ, ರಿಯಲ್ ಎಸ್ಟೇಟ್ ದುರಾಸೆಯೋ, ಬೆಂಗಳೂರು ನಂಟಿನ ಪ್ರೀತಿಯೋ DKಶಿಯೇ ಬಲ್ಲರು. ಆದ್ರೆ ನಮ್ಮ ಸರ್ಕಾರ ಮತ್ತೆ ಬರಲಿ, ಬೆಂಗಳೂರು ದಕ್ಷಿಣವನ್ನ ಮತ್ತೆ ರಾಮನಗರ ಅಂತ ಬದಲಿಸ್ತೀವಿ ಅಂತ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಹುಂಕರಿಸಿದ್ರು. ಬಹಳ ದಿವಸದಿಂದ ಇವರು ಹೊಸ ಸರ್ಕಾರ ರಚನೆ ಆದ ದಿನದಿಂದ ರಾಮನಗರ ಜಿಲ್ಲಾ ಹೆಸರನ್ನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ಛಲದಿಂದ ಹೊರಟಿದ್ದಾರೆ, ಹಠದಿಂದ. ಅದರಿಂದ ಏನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ ಗೊತ್ತಿಲ್ಲ ನನಗೆ. DKಶಿ ಜೊತೆಗೆ ಪರಮೇಶ್ವರ್ ಹೊಸ ಪ್ರಸ್ತಾವನೆ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತುಮಕೂರನ್ನು ಗ್ರೇಟರ್ ಬೆಂಗಳೂರು ಮಾಡುವ ಪ್ರಸ್ತಾವನೆ ಇಡ್ತೇವೆ. ತುಮಕೂರಿಗೆ ಮೆಟ್ರೋ ತೆಗೆದುಕೊಂಡು ಹೋಗಬೇಕೆಂದು ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದ್ದೇವೆ ಎಂದು ಗೃಹ ಸಚಿವರು ಹೇಳಿದರು. ಬೆಂಗಳೂರು ಕೂಡ ಬೆಳೀತಾ ಇದೆ. ಈಗ ನಾವು ತುಮಕೂರನ್ನು ಗ್ರೇಟರ್ ಬ್ಯಾಂಗ್ಳೂರು ಮಾಡಬೇಕು ಅಂತ ಒಂದು ಯೋಚನೆ ಬರ್ತಾ ಇದೆ. ನಾವು ಕೂಡ ಮುಂದಿನ ದಿನದಲ್ಲಿ ನಾವು ಪ್ರಸ್ತಾವನೆಯನ್ನು ಇಡ್ತೇವೆ. ತುಮಕೂರನ್ನ ಗ್ರೇಟರ್ ಬ್ಯಾಂಗ್ಳೂರು ಮಾಡಬೇಕು ಅಂತ ಹೇಳಿ ನಾವು ಪ್ರಸ್ತಾವನೆಯನ್ನು ಮುಂದಿನ ದಿನದಲ್ಲಿ ಇಡ್ತೀವಿ. ಈಗ ಮೆಟ್ರೋ ತೊಗೊಂಡು ಹೋಗಬೇಕು ಅಂತೇಳಿ ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದ್ದೀವಿ. ಅದು ಇದರಲ್ಲಿ ಬಡ್ಜೆಟ್ ಸ್ಪೀಚಲ್ಲೂ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಅದೇನೋ ಅಂತಾರಲ್ಲ, ಉದ್ಯೋಗ ಇಲ್ಲದ ಬಡಗಿ ಅದೇನೋ ಕೆತ್ತಿದ್ನಂತೆ ಅನ್ನೋಂಗಾಯ್ತು ಸರ್ಕಾರದ ಕತೆ. ಮಾಡೋ ಕೆಲಸಗಳು 108 ಇದ್ರೂ ಹೆಸರಿನ ಹಿಂದೆ ಬಿದ್ದಿರುವ DCM DKಶಿ ಅದೊಂದು ಹೆಸರು ನಾಮಾವಶೇಷ ಮಾಡೋ ಉದ್ದೇಶ ಇದ್ದಂತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ನಡುವೆ BJP ಸಿಡಿದೆದ್ದಿದೆ. BJP ಹೇಳುತ್ತೆ, ರಾಮನ ಹೆಸರು ಕೇಳಿದ್ರಾಗಲ್ವ ನಿಮಗೆ, ಸೊ ಹಾಗಾಗಿ ಇದನ್ನೆಲ್ಲ ಮಾಡ್ತೀರಿ ಅಂತೇಳಿ. ಸೊ ಹಾಗಾಗಿ ರಾಮನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಮ ವರ್ಸಸ್ ಕಾಂಗ್ರೆಸ್ ಅನ್ನುವಂಥ ಹೊಸ ಒಂದು ಕಾನ್ಸೆಪ್ಟ್ ಶುರುವಾಗಿದೆ. ಅದರ ಬಗ್ಗೆ ಹೇಳ್ತೀನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ.
ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.